ಯುವಜನರಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಿರುವಂತೆ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳ ಆಸ್ಪತ್ರೆಗಳಲ್ಲಿ ಕಾರ್ಡಿಯಾಕ್ ಫೋಬಿಯಾ ಪ್ರಕರಣಗಳು ಹೆಚ್ಚೆಚ್ಚು ನಮೂದಾಗ್ತಿವೆ. ಕಾರ್ಡಿಯಾಕ್ ಫೋಬಿಯಾ ಕಾರಣದಿಂದಾಗಿ ಹೃದಯಾಘಾತಕ್ಕೆ ಒಳಗಾಗಬಹುದೆಂಬ ಆತಂಕದಿಂದ ಜನ ವೈದ್ಯಕೀಯ ಅಥವಾ ಮನೋವೈದ್ಯಕೀಯ ಸಹಾಯ ಪಡೆಯುತ್ತಿದ್ದಾರೆ. ಅನೇಕ ವ್ಯಕ್ತಿಗಳಿಗೆ ಯಾವುದೇ ಹೃದಯ ಸಮಸ್ಯೆಗಳಿಲ್ಲ, ಆದರೆ ಇತರರಿಗೆ ಆಗುತ್ತಿರುವುದನ್ನ ನೋಡಿ ನಮಗೂ ಹಾರ್ಟ್ ಅಟ್ಯಾಕ್ ಸಂಭವಿಸಬಹುದು ಎಂದು ಭಾವಿಸಿ ಹೆಚ್ಚು ಆತಂಕಕ್ಕೊಳಗಾಗಿದ್ದಾರೆ. ಗ್ಯಾಸ್ಟ್ರಿಕ್ ಕಾರಣದಿಂದ ಎದೆ ಭಾಗದಲ್ಲಿ ಸಣ್ಣ ನೋವು ಕಾಣಿಸಿದ್ರೂ ಸಾಕು, ತಮ್ಮ ಹಾರ್ಟ್ ಕೂಡ ಸರಿ ಇಲ್ವೇನೋ, ಹೃದಯಕ್ಕೆ ಏನಾದರೂ ಸಮಸ್ಯೆ ಇರಬಹುದೇನೋ, ನಾವು ಹಾರ್ಟ್ ಅಟ್ಯಾಕ್ಗೆ ಒಳಗಾಗಬಹುದೇನೋ ಎಂಬ ಭೀತಿ ಜನರಲ್ಲಿ ಹೆಚ್ಚುತ್ತಿದೆ. ಹೃದಯ ಸ್ತಂಭನದಿಂದಾಗಿ ಹಠಾತ್ ಸಾವುಗಳ ಆಗಾಗ್ಗೆ ವರದಿಯಾಗುವುದರಿಂದ ಜನರಲ್ಲಿ ಹೆಚ್ಚುತ್ತಿರುವ ಆರೋಗ್ಯ ಆತಂಕ ಇದಕ್ಕೆ ಕಾರಣವಾಗಿದೆ. 20 ಮತ್ತು 40 ವರ್ಷ ವಯಸ್ಸಿನವರಲ್ಲಿ ಎದೆ ನೋವು, ಎದೆ ಬಡಿತ ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳೊಂದಿಗೆ ಆಸ್ಪತ್ರೆಗೆ ಬರುವ ವ್ಯಕ್ತಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಸಂಪೂರ್ಣ ಹೃದಯ ಮೌಲ್ಯಮಾಪನಗಳ ನಂತರ ಅವರ ಹೃದಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎಂಬುದು ತಿಳಿದು ಅವರು ನಿಟ್ಟುಸಿರು ಬಿಡುವಂತಾಗಿದೆ. ವೈದ್ಯ ಲೋಕದ ಪರಿಭಾಷೆಯಲ್ಲಿ ಇದನ್ನ ಹೃದಯ ಫೋಬಿಯಾ ಅಥವಾ ಕಾರ್ಡಿಯಾಕ್ ಫೋಬಿಯಾ ಎಂದು ಕರೆಯುತ್ತಾರೆ. ಯಾವುದೇ ವೈದ್ಯಕೀಯ ಪುರಾವೆಗಳು ಇಲ್ಲದಿದ್ದರೂ ಹೃದಯ ಕಾಯಿಲೆ ಎಂಬ ಭ್ರಮೆಯಲ್ಲಿ ತೀವ್ರ ಭಯಭೀತಿಗೆ ಒಳಗಾಗುವುದನ್ನ ಕಾರ್ಡಿಯಾಕ್ ಫೋಬಿಯಾ ಅಂತಾರೆ. ಹೃದಯವು ರಚನಾತ್ಮಕವಾಗಿ ಮತ್ತು ಕ್ರಿಯಾತ್ಮಕವಾಗಿ ಆರೋಗ್ಯಕರವಾಗಿದ್ದರೂ ಕಾರ್ಡಿಯಾಕ್ ಫೋಬಿಯಾ ಜನರನ್ನ ಆತಂಕಕ್ಕೆ ತಳ್ಳಿದೆ. ಕೌನ್ಸಿಲಿಂಗ್ ಅಥವಾ ಸೂಕ್ತ ವೈದ್ಯಕೀಯ ಭರವಸೆ ಮತ್ತು ಮಾನಸಿಕ ಬೆಂಬಲದಿಂದ ಕಾರ್ಡಿಯಾಕ್ ಫೋಬಿಯಾವನ್ನ ನಿವಾರಣೆ ಮಾಡಬಹುದಾಗಿದೆ. ದೀರ್ಘಕಾಲದ ಒತ್ತಡ, ಅಸಮರ್ಪಕ ನಿದ್ರೆ ಮತ್ತು ದೈಹಿಕ ನಿಷ್ಕ್ರಿಯತೆಯಂತಹ ಜೀವನ ಶೈಲಿ ಅಂಶಗಳು ಮತ್ತು ಯುವಕರಲ್ಲಿ ಸಾಮಾಜಿಕ ಮಾಧ್ಯಮ ವಿಷಯದ ಅಗಾಧ ಪ್ರಭಾವದಿಂದ ಇಂತಹ ಭಯವು ಹೆಚ್ಚಾಗಿ ಬರುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕೆಲವು ರೋಗಿಗಳು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ECG ಸ್ಕ್ಯಾನ್ಗಳನ್ನು ಪುನರಾವರ್ತಿಸುವುದರಿಂದ ಭಯ ಇಮ್ಮಡಿಯಾಗುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.